ಹಾಯ್ ಹಲೋ ನಮಸ್ತೆ ಮೈಸೂನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕೊಳಂಬು ಮಾಡ್ತಾ ಇದ್ದೇವೆ. ಇದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಮೊದಲು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: 1 ಬಟ್ಟಲು ತೊಗರಿಬೇಳೆ, ತೊಂಡೆಕಾಯಿ, ಟೊಮೆಟೊ, ಕ್ಯಾರೆಟು, 5 ಹಸಿಮೆಣಸು, ನುಗ್ಗೆಕಾಯಿ, ಬದನೆಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಫ್ಲವರ್. ಮಾಡುವ ವಿಧಾನ: ಮೊದಲು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಸಿಡಬೇಕು. ನಂತರ ಕುಕ್ಕರಿಗೆ ಈ ತೊಗರಿಬೇಳೆಯನ್ನು ಹಾಕಿ 2 ಸೀಟಿ ತೆಗೆದುಕೊಳ್ಳಬೇಕು. ಕುಕ್ಕರ್ ಆರಿದ ನಂತರ ಪುನಃ ಓಪನ್ ಮಾಡಿ ಅದರಲ್ಲಿ ಮೇಲೆ ಹೇಳಿರುವಂಥ ಎಲ್ಲ ತರಕಾರಿಗಳನ್ನು ಹಾಕಿ ಮತ್ತೊಂದು ಸೀಟಿ ತೆಗೆಯಬೇಕು. ಕುಕ್ಕರ್ ಓಪನ್ ಮಾಡಿದ ನಂತರ ಅದರಲ್ಲಿರುವ ನುಗ್ಗೆಕಾಯಿ, ಫ್ಲವರ್ ಮತ್ತು ಬದನೆಕಾಯಿ ಇವನ್ನು ಬೇರೆ ಪಾತ್ರೆಯಲ್ಲಿ ತೆಗೆದಿಡಬೇಕು. ಕುಕ್ಕರ್ನಲ್ಲಿ ಇರುವ ಉಳಿದ ಮಿಶ್ರಣಕ್ಕೆ ರಸಂ ಪುಡಿ, ಅರಿಶಿಣ, ಉಪ್ಪು ಹಾಕಿ ಚೆನ್ನಾಗಿ ಕುದಿಸಬೇಕು. ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತು ತೆಗೆದಿಟ್ಟುಕೊಂಡಿರುವ ನುಗ್ಗೆಕಾಯಿ, ಬದನೆಕಾಯಿ ಮತ್ತು ಫ್ಲವರ್ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಬಂದ್ ಮಾಡಬೇಕು. ಈ ರೀತಿ ಕೊನೆಯಲ್ಲಿ ಈ ಹೋಳುಗಳನ್ನು ಹಾಕಿದರೆ ತಿನ್ನಲು ಚೆನ್ನಾಗಿ ಇರುತ್ತವೆ. ಕೊನೆಯಲ್ಲಿ ಇದಕ್ಕೆ ಒಂದು ಒಳ್ಳೆಯ ಒಗ್ಗರಣೆ ಕೊಟ್ಟರೆ ಘಮ ಘಮ ಎನ್ನುವ ಪರಿಮಳದಿಂದ ಕೂಡಿದ ನಮ್ಮ ಕೊಳಂಬು ರೆಡಿಯಾಗುತ್ತದೆ.